ಅಮ್ಮ ಬಟ್ಟೆ ಒಗಿತಾ ಇದ್ದಾರೆ. ಬಂದಿ ಮೂರಲ್ಲಿ ಕುಂತವಳೆ. ಮೂಲೆಲ್ಲ ಅಲ್ಲೆಲ್ಲ ಪ್ರಸಾದ ಕೊಟ್ಟು. ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಇವತ್ತು ನಮ್ಮ ಅಮ್ಮಂದು ಬರ್ಡೇ ಇದೆ, ಸೊ ಹಾಗಾಗಿ ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ಎಲ್ಲಾದರೂ ಆಚೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ, ದೇವಸ್ಥಾನಕ್ಕೆ ಏನಾದರೂ ಹೋಗೋಣ ಅಂತ. ಸೊ ನೋಡೋಣ, ಇನ್ನು ಮಾಡೋಕ್ಕೆ ತುಂಬಾ ಕೆಲಸ ಇದೆ. ಇವಾಗ ಸದ್ಯಕ್ಕೆ ನಮ್ಮಮ್ಮ ಬಟ್ಟೆ ಒಗಿತಾ ಇದ್ದಾರೆ. ಸೊ ಇದೆಲ್ಲ ಆದಮೇಲೆ ಮನೆ ಕೆಲಸ ಎಲ್ಲ ತುಂಬ ಇದೆ, ಇನ್ನು ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ನೋಡೋಣ ಏನಾಗುತ್ತೆ ಅಂತ. ನೈಟೇ ನಾವು ಸಿಂಪಲ್ಲಾಗಿ ಕೇಕ್ ಕಟ್ ಮಾಡಿಸಿದ್ವಿ ನಮ್ಮ ಅಮ್ಮಂಗೆ ಸರ್ಪ್ರೈಸ್ ಆಗಿ. ಸೊ ಜಾಸ್ತಿ ಎಲ್ಲ ಏನು ಗ್ರ್ಯಾಂಡಾಗೆಲ್ಲ ಮಾಡಿಲ್ಲ, ಸಿಂಪಲ್ಲಾಗಿ ಡೆಕೋರೇಷನ್ ಮಾಡಿ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡಿದ್ದು. ನಮ್ಮ ಫ್ಯಾಮಿಲಿಯಲ್ಲಿ ಯಾರದೇ ಬರ್ಡೇ ಆದರೂ ಇದೇ ಥರ ಸಿಂಪಲ್ಲಾಗಿ ಫ್ಲವರ್ಸಲ್ಲಿ ತುಂಬ ಸಿಂಪಲ್ಲಾಗಿ ಡಿಸೈನ್ ಮಾಡಿ ಡೆಕೋರೇಷನ್ ಮಾಡಿ ಸೆಲೆಬ್ರೇಟ್ ಮಾಡ್ತೀವಿ. ಈಗ ರೆಡಿ ಆಗಿದ್ದಾಯ್ತು, ಇರ್ತಾ ಇದ್ದೀವಿ. ಇವಾಗ ಬಂದಿದ್ದೀವಿ ದೇವಸ್ಥಾನ ತಕ್ಕ. ಎಲ್ಲ ಇವಳು ಅಂಜು ಗುಂಜು ಕಲ್ಯಾಣಿ. ಬಾ, ನಮ್ಮ ಅಂಜುಶ್ರೀ ಅವರು ಎಲ್ಲಿದ್ದಾರೆ ಅಂತ ಹುಡುಕ್ಬೇಕು ಇವಾಗ. ಬಂದಿ ಮೂರಲ್ಲಿ ಕುಂತವಳೆ. ಮೂಲೆಲ್ಲ ಅಲ್ಲೆಲ್ಲ ಪ್ರಸಾದ ಕೊಟ್ಬಿಟ್ಟು ಅನ್ನ ಎಲ್ಲ ಚೆಲ್ಲಾಡೈತೆ, ಅದಕ್ಕೆ ಅಲ್ಲೆಲ್ಲಾರ ಕುತ್ಕೋಬೇಕು ತಾನೆ. ಅಲ್ಲಿ ಭಕ್ತಾದಿಗಳ ಸಂಖ್ಯೆ ಹೆಚ್ಚಿರುವುದರಿಂದ. ಅಯ್ಯೋ, ದೇವಸ್ಥಾನಕ್ಕೆ ಬಂದಿದ್ದೀವಿ, ನೋಡಿದ್ರೆ ದೇವಸ್ಥಾನನೇ ತೆಗ್ದಿಲ್ಲ. ಇನ್ನು 4:15 ತನಕ ಕಾಯ್ಬೇಕಾ? ನಾನು ಹಿಂಗ್ ಓಡಾಡ್ಲ ನೋಡೇ ಇಲ್ಲ ಆ ಕಡೆಗೆ, ಹಿಂಗೆ ಕೂತಿದ್ದೀನಿ. ಇವರೆಲ್ಲ ದೇವಸ್ಥಾನಕ್ಕೆ ಹೋದ್ರೆ ಹಿಂಗೆ ಓಡಾಡ್ತವ್ರೆ ಅಂತ ನೋಡಿದ್ರೆ ದೇವಸ್ಥಾನದ ಬಾಗ್ಲೇ ತೆಗ್ದಿಲ್ಲ. ಏನ್ ನೋಡ್ತಾ ಇದೀಯ? ಆಮೇಲೆ ಫೋನ್ ಮಾಡಿದೆ ಇವಳಿಗೆ, ದೇವಸ್ಥಾನದ ಬಾಗ್ಲು. ಆಮೇಲೆ ಇವತ್ತೇ ನಾನು ನೋಡಿ ತಗೊಂಡೆ. ಎಲ್ಲ ಹಾಕೋರೆ. ಹಾ 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 ಹಾ. ದೇವಸ್ಥಾನ ಹತ್ರ ಹೋದ್ರೆ ನೋಡಿದ್ರೆ ದೇವಸ್ಥಾನನೇ ಓಪನ್ ಇಲ್ಲ. 4:15 ಗಂಟೆ ದೇವಸ್ಥಾನ ಓಪನ್ ಆಗೋದು. ಸೊ ಅದಕ್ಕೆ ಇವಾಗ 4 ಗಂಟೆ ಟೈಮು. ಅರ್ಧ ಗಂಟೆ ಅಲ್ಲಿ ಸುಮ್ಮನೆ ಕುತ್ಕೊಳ್ಳೋದ್ರ ಬದಲು ಇಲ್ಲಿ ಬೆಟ್ಟ ಆದ್ರೂ ಹತ್ತೋಣ ಅಂತ ಬಂದಿದ್ದೀವಿ. ರಂಗನಾಥ ಸ್ವಾಮಿ ಬೆಟ್ಟ ಹತ್ತಾ ನರಸಿಂಹಸ್ವಾಮಿ ಕಣೆ, ಬೆಟ್ಟದ ನರಸಿಂಹಸ್ವಾಮಿ ಅಂತೆ. ಸೊ ಇವಾಗ ಈ ಬೆಟ್ಟ ಹತ್ತುತ್ತಾ ಇದ್ದೀವಿ. 4:15ವರೆಗೂ ಇಲ್ಲೇ ಟೈಮ್ ಪಾಸ್ ಮಾಡ್ಬೇಕು. ಏನಾಯ್ತು ಇಲ್ಲಿ? ಅದು ಸರಿ, ಒಂದು ಕಲ್ಲು ತರ ಶಿಲೆಯಲ್ಲಿ ಬದ್ದು ನರಸಿಂಹಸ್ವಾಮಿ. ಅದೇನು ಓಪನ್ ಇರಲ್ಲ ಅನ್ಸ್ತೈತಿ, ಈಚೆಯಿಂದಾನೇ ನೋಡ್ಬೇಕು. ವ್ಯೂ ಮಾಗಡಿ ವ್ಯೂ ಕಾಣಿಸ್ತೀನಿ. ಅದನ್ನ ನೋಡ್ಕೊಂಡು ಆಮೇಲೆ ಅಷ್ಟೊಂದು ದೇವಸ್ಥಾನ ಓಪನ್ ಆಗುತ್ತೆ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡ್ಕೊಂಡು ಮನೆ ಕಡೆಗೆ ಹೋಗೋದು ಅಷ್ಟೇ. ನಮ್ಮಮ್ಮ ಇನ್ನೂ ಬರಲೇ ಇಲ್ಲ, ನಾನು ಕೂತೈತೆ ಫೋನಲ್ಲಿ ಮಾತಾಡ್ಕೊಂಡು. ಸಾವಂದುರ್ಗ ಬೆಟ್ಟ. ಇದು ಸಾವಂದುರ್ಗ. ಇದ್ರ ಆಪೋಸಿಟ್ ಇಲ್ಲಿ ಕಾಣಿಸುತ್ತೆ ನೋಡಿ ಶಿವಗಂಗೆ. ಶಿವಗಂಗೆ ಸ್ವಲ್ಪ ಮಂಜ್ ತರ ಕಾಣಿಸ್ತಿದೆ. ಇಲ್ಲಿದೆ, ಅಷ್ಟು ಕ್ಲಿಯರ್ ಆಗಿಲ್ಲ. ಇಲ್ಲಿ ಇಲ್ಲ ಇತ್ತು ನೋಡಿ. ಇಲ್ಲಿ ಬಂದ್ರೆ ಇಲ್ಲೂ ದೇವಸ್ಥಾನ ಓಪನ್ ಇಲ್ಲ. ಇಲ್ಲಿ ಯಾವಾಗ್ಲೂ ಓಪನ್ ಇರಲ್ವಂತೆ, ಪೂಜೆ ಮಾಡ್ಬಿಟ್ಟು ಕ್ಲೋಸ್ ಮಾಡ್ಬಿಡ್ತಾರಂತೆ. ಇವಾಗ ನಾವು ಬಂದಿರೋ ಟೈಮ್ ಆಯ್ತು 4:15. ಅಲ್ಲಿ ದೇವಸ್ಥಾನ ಓಪನ್ ಇರುತ್ತೆ. ಸೊ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ.
ಗಾಳಿ ಇಟ್ಕೊಳಕ್ಕೆ ಬರಲ್ಲ, ಗಾಳಿ ನಿಜ ಓಡಿಸ್ತೀಯ ಗಜ? ಹುಷಾರು ಕಣೆ, ನಮ್ದು ಹೊಸ ಗಾಡಿ. ಅಯ್ಯೋ ಗೊತ್ತು ಕಣೆ, ನೋಡಿದೀನಿ ನಾನು. ಯಾಕೆ ಹಿಂಗ್ ಮಾಡ್ತೀವಿ? ನಾವಿವತ್ತು ಬಂದಿರೋದು ರಂಗನಾಥ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನ ಬಂದು ಮಾಗಡಿನಲ್ಲಿರೋದು. ಇದನ್ನು ಕೆಂಪೇಗೌಡರು ಅವ್ರ ಕಾಲದಲ್ಲಿ ಕಟ್ಟಿಸಿದ್ದಂತೆ. ಈ ದೇವಸ್ಥಾನಕ್ಕೆ ಸುಮಾರು ಒಂದು 508 ವರ್ಷಗಳ ಕಾಲದ್ದು ಇತಿಹಾಸ ಇದೆಯಂತೆ. ಮತ್ತು ಈ ದೇವಸ್ಥಾನನ ಫುಲ್ಲು ಕಲ್ಲಿಂದನೇ ಕಟ್ಟಿದ್ದಾರೆ. ಕಲ್ಲು ಅಂದರೆ ಹಳೆ ಕಾಲದ ಕಲ್ಲಿರುತ್ತಲ್ಲ, ಆ ಕಲ್ಲಿಂದನೇ ಕಟ್ಟಿರೋದು. ಮತ್ತು ಇಲ್ಲಿ ದೇವ್ರನ್ನ ದೀಪದ ಬೆಳಕಿನಲ್ಲೇ ನೋಡೋದು. ಯಾವುದೇ ಥರದ ಲೈಟ್ಸ್ ಎಲ್ಲ ಇಲ್ಲ. ಸೇಮ್ ತಿರುಪತಿಯಲ್ಲಿ ಹೇಗೆ ಕಾಣಿಸುತ್ತೋ ಅದೇ ಥರನೇ ಇಲ್ಲೂ ಕೂಡ ಇರೋದು. ಅದಕ್ಕೆ ಇದನ್ನು ಚಿಕ್ಕ ತಿರುಪತಿ ಅಂತ ಕರೀತಾರಂತೆ. ಇದು ರಂಗನಾಥ ಸ್ವಾಮಿ ವಾಹನ, ಗರುಡ ವಾಹನ. ಪೂಜೆ ಎಲ್ಲ ಮುಗ್ದೋಯ್ತಷ್ಟೇ, ಮನೆ ಕಡೆ ಹೋಗೋದಷ್ಟೇ. ಹಲೋ ಎಲ್ರಿಗೂ, ಗುಡ್ ಮಾರ್ನಿಂಗ್. ಇನ್ನು ನೈಟ್ ಬಂದಿದ್ದು ಲೇಟ್ ಆಗೋಯ್ತು, ಸೊ ಹಂಗಾಗಿ ವಿಡಿಯೋ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಸೊ ತುಂಬ ಟಯರ್ಡ್ ಆಗೋಗಿತ್ತು ಅಂತ ಹಾಗೆ ಮಲ್ಕೊಂಡ್ಬಿಟ್ಟೆ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.